ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಕೇವಲ ನಟ ನಟಿಯರು ಮಾತ್ರವಲ್ಲ, ಅದರ ಆಚೆಗೂ ಕೂಡ ಬರಹಗಾರರಿಗೂ ಕೂಡ ಅವರದೇ ಆದಂಥ ಒಂದು ಸ್ಥಾನಮಾನಗಳಿದ್ದಾವೆ. ಎಷ್ಟೋ ಜನರು ಕೂಡ ತಮ್ಮ ಸಕ್ಸಸ್ಸನ್ನು ಕಂಡಿರ್ತಾರೆ. ಸೊ ಅಂತಹ ಕನ್ನಡ ಚಿತ್ರರಂಗದ ಖ್ಯಾತ ಸಂಭಾಷಣಕಾರರು ಜೊತೆಗೆ ನಟನೆ ನಿರ್ದೇಶನದ ಕೂಡ ಸೈ ಎನಿಸ್ಕೊಂಡಿರ್ತಕ್ಕಂಥ ವಿಶೇಷ ಅತಿಥಿ ನಮ್ಮ ಜೊತೆಗಿದ್ದಾರೆ. ಸೊ ಮತ್ತು ಯಾರೂ ಅಲ್ಲ, ನೀವು ಈಗಾಗಲೇ ಗೊತ್ತಿರಬೇಕು, ಜೋಗಿಯ ಮೂಲಕ ಕಮಾಲ್ ಮಾಡಿರ್ತಕ್ಕಂಥವ್ರು, ಹುಡುಗಾಟದ ಮೂಲಕ ಅದೆಷ್ಟೋ ಸಿನಿಪ್ರಿಯರ ಗಮನ ಸೆಳೆದಿರ್ತಕ್ಕಂಥ ಮಳವಳ್ಳಿ ಸಾಯಿ ಕೃಷ್ಣ ಅವರು. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ನಿಮ್ಮನ್ನು ಮಳವಳ್ಳಿ ಸಾಯಿ ಕೃಷ್ಣ ಅಲ್ಲ ಅಥವಾ ಕಿಟ್ಟಿ ಅಂತ ಕರೀಲ? ಕಿಟ್ಟಿ ಅದು ಊರಲ್ಲಿ. ಇಲ್ಲಿ ಸಿನಿಮಾಗೆ ಬಂದಮೇಲೆ ನಾನು ಹೆಸರು ಚೇಂಜ್ ಮಾಡ್ಕೊಂಡಿದ್ದು ಮಳವಳ್ಳಿ ಸಾಯಿ ಕೃಷ್ಣ ಅಂತಲೇ. ಯಾವುದೇ ಸಿನಿಮಾಗಳು ಬಂದರೂ ಕೂಡ ಅಂದರೆ ಸಿನಿಮಾ ಅಂದ ಕ್ಷಣಕ್ಕೆ ಬರೀ ನಟ ನಟಿಯರು ಮಾತ್ರ ಗುರುತಿಸುವಂಥ ಕೆಲಸ. ಅದರ ಆಚೆಗೆ ತೆರೆ ಹಿಂದೆ ಏನೆಲ್ಲ ಸರ್ಕಸ್ ಆಗಿರುತ್ತೆ ಅನ್ನೋದು ಆ ಚಿತ್ರದ ತಂಡಕ್ಕೆ ಗೊತ್ತಿರುತ್ತೆ, ಟೆಕ್ನಿಷಿಯನ್ ಗೊತ್ತಿರುತ್ತೆ. ಹೌದು. ಸೊ ಬರವಣಿಗೆ ನಿಮ್ಮ ಇಡೀ ಬದುಕಿಗೆ ಒಂದು ತಿರುವನ್ನು ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಖುಷಿ? ತುಂಬ ಖುಷಿ ಇದೆ. ನಾನು ಆ್ಯಕ್ಚುಲಿ ಊರಿಂದ ಬರಬೇಕಾದ್ರೆ ಸಿಂಗರ್ ಆಗಬೇಕು ಅಂತ ಬಂದೆ. ನಮ್ಮ ಕಲ್ಯಾಣ ಅವರು ನನ್ನ ಕೆಲವೊಂದು ಬರಹಗಳನ್ನ ನೋಡಿ, ನಿನ್ನೊಳಗೊಬ್ಬ ರೈಟ್ರ್ ಅವನೇ, ನನಗೆ ಗೊತ್ತಿರೋ ಪ್ರಕಾರ ನೀನು ರೈಟ್ರ್ ಆಗು ಅಂತ ಅಲ್ಲಿಂದ ನನ್ನ ಇದು ಮಾಡಿದ್ರು, ಪುಷ್ ಮಾಡಿದ್ರು. ಅಂದರೆ ನಿಮ್ಮ ಬದುಕಿಗೆ ತಿರುವನ್ನು ಕೊಟ್ಟಿರ್ತಕ್ಕಂಥದ್ದು ಅಥವಾ ಆಸರೆ ಆಗಿರ್ತಕ್ಕಂಥ ಹೌದು. ಕಲ್ಯಾಣ ಅವರು. ಅದಾದಮೇಲೆ ಕಲ್ಯಾಣ ಆದಮೇಲೆ ನೀನು ಚೆನ್ನಾಗಿ ಬರವಣಿಗೆ ಇದೆಯಲ್ಲ, ಬರವಣಿಗೆ ನಾಲೆಡ್ಜ್ ಚೆನ್ನಾಗಿದೆಯಲ್ಲ ಅಂತ ನಾಗೇಂದ್ರ ಪ್ರಸಾದ್ ಕೂಡ ಆ ಟೈಮಲ್ಲಿ ಗಾಜಿನ ಮನೆ ಅಂತ ಒಂದು ಸಿನಿಮಾ ಬರೀತಾಯಿದ್ರು. ಫಸ್ಟ್ ಸಿನಿಮಾ ಅವ್ರದ್ದು. ಡೈಲಾಗು ಸಾಂಗೆಲ್ಲ ಬರೀತಿದ್ರು. ನನಗೆ ಏನು ಅಂತಂದರೆ ಸಾಹಿತ್ಯದಲ್ಲಿ ಎಲ್ಲ ಚಲನಚಿತ್ರ ಸಾಹಿತ್ಯದಲ್ಲಿ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ, ಅಂದರೆ ನನಗೆ ಕೂಡ ಸಂಭಾಷಣೆನೂ ಕೂಡ ಕಲಿಬೇಕು ಅಂತ ಅನ್ನೋದು ಆಸೆ ಇತ್ತು. ಯಾವಾಗ ನಾಗೇಂದ್ರ ಪ್ರಸಾದ್ ಅವರು ಕಲ್ಯಾಣ ಅವ್ರ ಜೊತೆಲಿ ಒಡನಾಟ ಜಾಸ್ತಿ ಇತ್ತು, ಹಿಂಗೆ ಪರಿಚಯ ಆಯಿತು. ಅವರು ಆ ಸಿನಿಮಾಗೆ ಬರೀತಾ ಇದ್ದಾರೆ ಅಂತ ವಿಷಯ ಗೊತ್ತಾದಾಗ ನಾನು ಅವಕಾಶ ಕೇಳಿದೆ. ಸರ್ ನನಗೆ ನಾನು ಇದರಲ್ಲಿ ಎಲ್ಲ ಕಲ್ತ್ಬಿಟ್ಟಿದ್ದೀನಿ ಅಂತಲ್ಲ, ನಾನು ಅದನ್ನು ಕಲಿತೀನಿ ಸರ್, ಇದನ್ನು ಕಲಿತೀನಿ ಅಂತ, ನಿಮ್ಮ ಜೊತೆ ನಿಮ್ಮ ಶಿಷ್ಯನಾಗಿ ಇಟ್ಕೊಳ್ಳಿ ಅಂತ ಹೇಳಿದೆ ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ. ನಾಗೇಂದ್ರ ಪ್ರಸಾದ್ ನೋಡಪ್ಪ ಬಾ ಅಂತಂದ್ಬಿಟ್ಟು ಅವರು ತುಂಬ ಚೆನ್ನಾಗಿ ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರು. ನಿಮಗೆ ಇನ್ನೊಂದು ಹೆಸರು ಇದೆಯಂತೆ ಸರ್, ಲವ್ ಮಾಸ್ಟರ್ ಅಂತ ಕರೀತಾರಂತೆ ನಿಮ್ಮನ್ನು. ಲವ್ ಮಾಸ್ಟರ್ ಅಲ್ಲ, ಅಂದರೆ ಪ್ರೇಮಿಗಳಿಗೆ ಪತ್ರಗಳನ್ನು ಬರ್ಕೊಡೋದು, ನೀವೇ ಗೈಡ್ ಮಾಡುವಂಥದ್ದು. ಏನೋ ಒಂದು ಇಂಟು ಕೊಟ್ಟರೆ ನಾನು ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಆ 2 ಲೈನಲ್ಲಿ ನೀವು ಒಂದು ಲೆಟರ್ ಬರ್ಕೊಡ್ತೀರಂತೆ. ನಾನು ಲವ್ ಮಾಡಿಲ್ಲ. ಅಂದರೆ ನನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದ್ದರಿಂದ ಊರಲ್ಲಿ ಎಲ್ಲರೂ ಕೂಡ ಅವರು ಲವ್ಗಳು ಮಾಡೋರಲ್ಲ, ನನ್ನ ಕೈಯಲ್ಲಿ ಲೆಟ್ರ್ ಬರ್ಸ್ಕೊಳ್ಳೋರು ಆ ಕಾಲದಲ್ಲಿ ನಾನು ಹೇಳ್ತಾ ಇರೋದು. ಆಮೇಲೆ ಅದರಲ್ಲಿ ಲವ್ ಲೆಟ್ರ್ ಬರೆದ್ಮೇಲೆ ಕೆಲವೊಂದು ಸಕ್ಸಸ್ಸು ಆಗಿದೆ, ಕೆಲವೊಂದು ಫೇಲ್ಯೂರು ಆಗಿದೆ. ಅವ್ರೇನು ಮಾಡ್ತಿದ್ರು, ಬರವಣಿಗೆ ಎಲ್ಲ ಬರ್ಕೊಟ್ಮೇಲೆ ಅದು ನಾನು ಮಾಮೂಲಿಯಾಗಿ ಲೆಟ್ರ್ ಬರೀತಿಲ್ಲ, ನಾನು ನೀನು ಅದು ಇದು ಅಂತಂದ ಬರೀತಿರಲಿಲ್ಲ. ನನ್ನ ಕಲ್ಪನಾ ಲೋಕದಲ್ಲಿ ಹೆಂಗಿರುತ್ತೆ ಅಂದರೆ, ಒಂದು ಅವ್ರ ಲವರ್ನ ಅಂದರೆ ನನ್ನ ಲವರ್ ಅಂತಂತಲ್ಲ, ಈ ಥರ ಪದಗಳು ಹಾಕಿದ್ರೆ ಅವಳಿಗೆ ಇಂಪ್ರೆಸ್ ಆಗುತ್ತೆ ಅನ್ನೋ ಥರ ಒಂದು ಇತ್ತು. ಅದನ್ನು ಬರೆದು ರೂಢಿ ಮಾಡ್ಕೊತಿದ್ದು. ಅದೇನು ಅಂತಂದರೆ ಅದನ್ನು ಆ ಥರದ ವರ್ಡ್ಗಳೆಲ್ಲ ಹಾಕೋಕ್ಕೆ ರವಿ ಬೆಳಗೆರೆ ಅವರು ಒಬ್ಬರು ಕಾರಣ ಆಗ್ತಾರೆ. ಯಾಕೆಂದರೆ ಆಯ್ ಬೆಂಗಳೂರು ಬಂದಾಗಿಂದ ಕಾಸ್ಪಾತ್ಗಳಂತ ಬರ್ತಿತ್ತಲ್ಲ ಅವ್ರಲ್ಲಿ, ಅದರಲ್ಲಿ ಒಂದಷ್ಟು ಪದಗಳೆಲ್ಲ ನೋಡ್ಕೊಂಡು ಯಾಕೆಂದರೆ ಅವರು ತುಂಬ ನ್ಯಾಚುರಲಾಗಿ ಬರೀತಾಯಿದ್ರು, ಮಾಮೂಲಿಯಾಗಿ ಬರಿತಾನೆ ಇರಲಿಲ್ಲ. ಅವರು ಸ್ಕೂಲಲ್ಲಿ ಪಾಠ ಹೇಳ್ದಂಗೆ ಬರಿತಿರಲಿಲ್ಲ. ಅಂದರೆ ಈಗ ಏನು ಅಂತಂದರೆ, ಉದಾಹರಣೆಗೆ ಹೆಂಗೆ ಅಂದರೆ, ಈಗ 12 ಗಂಟೆ ರಾತ್ರಿ ಆಗಿದೆ ಅಂತಂದರೆ 12 ಗಂಟೆ ರಾತ್ರಿ ನನಗೆ ಹೆಂಗಿರುತ್ತೆ ನನ್ನ ಮನಸ್ಸು, ಅದನ್ನೆಲ್ಲ ತಿಳ್ಕೊಂಡು ಬರಿತಾಯಿದ್ರೆ ಆ ಥರ ಲೆಟ್ರ್ಗಳು ಬರಿತಾಯಿದ್ದೆ. ಆ ಲೆಟ್ರ್ ಬರ್ಸ್ಕೊಂಡವರು ತಮ್ಮ ಲವ್ಗಳು ಸಕ್ಸಸ್ ಆದಮೇಲೆ ಒಂದಷ್ಟು ದುಡ್ಡು ಅಂತ ಕೊಡೋರು, 2 ರೂಪಾಯಿ. ಆವಾಗ ನಾನು ಹೇಳ್ತಾ ಇರೋದು 5 ರೂಪಾಯಿ 2 ರೂಪಾಯಿ ಇದನ್ನೆಲ್ಲ ಕೂಡಿಸಿಟ್ಟು ನಾನು ಏನು ತಿಂತಾ ಇರಲಿಲ್ಲ, ಏನಿಲ್ಲ, ಬರೀ ಸಿನಿಮಾಗಳು ನೋಡೋದು ಅಷ್ಟೇ. ಸಿನಿಮಾ ನೋಡೋ ಹುಚ್ಚು ಆ ಕಾಲದಿಂದನೂ. ಎಲ್ಲರೂ ಸಿನಿಮಾ ಅಂತ ಕ್ಷಣಕ್ಕೆ ನಾನು ಹೀರೋ ಆಗಬೇಕು, ಸಕ್ಸಸ್ ಕಾಣಬೇಕು, ಇನ್ಮೇಲೆ ದೊಡ್ಡದಾಗಿ ಕಾಣಿಸ್ಕೋಬೇಕು ನಾಯಕ ನಟನಾಗಿ. ಆದರೆ ನಿಮ್ಮ ಆಸೆ ಏನಂತ ಹೇಳಿದ್ರೆ, ನಾನು ಒಂದೊಳ್ಳೆ ಬರಹಗಾರ ಆಗಬೇಕು, ಸಂಭಾಷಣೆಕಾರ ಆಗಬೇಕು, ಸಾಹಿತ್ಯ ಬರೀಬೇಕು. ಹೌದು. ನನಗೂ ಇದೇ ಭ್ರಮೇಲಿದ್ದೆ. ನಾನು ಕೂಡ ಸಿನಿಮಾ ರಂಗದಲ್ಲಿ ಹೋಗಿ ಏನೋ ಒಂದು ಆಗ್ಬಿಡ್ಬೇಕು, ಏನೋ ಒಂದು ಆಗೋದು ಅಂತ ಅನ್ಕೊಳ್ಳೇಬಾರ್ದು. ಯಾವಾಗಲೂ ನಾನು ಇದೇ ಆಗಬೇಕು ಅಂತ ಬರಬೇಕು, ನಾನು ಸಿಂಗರ್ ಆಗಲೇಬೇಕು ಅಂತ ಅಂದ್ಕೊಂಡು ಬಂದೆ. ಬಟ್ಟು ಆಮೇಲೆ ಯಾವಾಗ ನನ್ನ ರೈಟಿಂಗ್ ಎಲ್ಲ ನೋಡಿದ್ರು ನಮ್ಮ ಕಲ್ಯಾಣ ಅವರು, ನಾಗೇಂದ್ರ ಪ್ರಸಾದ್ ಅವರು, ನೀನು ಇದರಲ್ಲೇ ಮುಂದುವರಿ ಅಂತಂದಮೇಲೆ ನಾನು ಒಂದೇ ಧ್ಯೇಯ ಇಟ್ಕೊಂಡು ಹೋದೆ. ಆಮೇಲೆ ನಟನೆ ಎಲ್ಲ ಬಂದ ತಕ್ಷಣ ಎಲ್ಲರೂ ಕೂಡ ಸ್ಕ್ರೀನ್ ಮೇಲೆ ನೋಡಿ ತೋರಿಸ್ಕೊಬೇಕು ಅಂತ ಅಂದ್ಬಿಟ್ಟು ಆಸೆ ಇರುತ್ತೆ. ಪ್ರತಿಯೊಬ್ಬ ನನಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಹಂಗೆ ಅದೇ ಆಸೆ ಇರುತ್ತೆ. ಆದರೆ ನಾನೊಬ್ಬ ಟೆಕ್ನಿಷಿಯನ್ ಆದರೆ ಟೆಕ್ನಿಷಿಯನ್ ಆಗಿ ಎಷ್ಟು ಬೆಲೆ ಸಿಗುತ್ತೆ ಅಂತ ಅಂದ್ಬಿಟ್ಟು ನಾನು ಆ ಕಾಲದಲ್ಲೇ ಯೋಚನೆ ಮಾಡಿದ್ದೆ ಅಷ್ಟೇ. ಇದ್ರ ಜೊತೆಗೆ ಸರ್, ಜೋಗಿ ಸಿನಿಮಾ ನಿಮಗೆ ಬಹುದೊಡ್ಡ ತಿರುವನ್ನು ಕೊಟ್ಟು. ಹೌದು. ಇಡೀ ಜೋಗಿ ಸಿನಿಮಾದ ಸಂಭಾಷಣೆ ಬರೆದಿದ್ದೀರಾ, ಖುಷಿ ಇದೆ? ತುಂಬಾ ಖುಷಿ ಸರ್. ಯಾಕೆಂದರೆ ಫಸ್ಟ್ ಪಿಕ್ಚರ್ ಬಂದು ನನ್ನ ಕಲರ್ಸು, ಮಂಡ್ಯ ರಮೇಶ್ ಹೀರೋ. ಸೆಕೆಂಡ್ ಪಿಕ್ಚರ್ ಕೂಡ ಮಂಡ್ಯ ರಮೇಶ್ ಹೀರೋ, ಇನ್ನೊಬ್ಬರು ಹೀರೋ ಗಡಿಬಿಡಿ ಬ್ರದರ್ಸ್ ಅಂತ. ಆಮೇಲೆ 3ನೇ ಸಿನಿಮಾ ಟ್ಯಾಂಕ್ಸ್ ಅಂತ, ಅದು ಇತ್ತೀಚೆಗೆ ಕಾಲೇಜ್ ಅಂತ ಬಿಡುಗಡೆ ಆಯಿತು 1-2 ವರ್ಷದ ಹಿಂದೆ. ಬಟ್ಟು ನನಗೆ 4ನೇ ಸಿನಿಮಾ ಸಿಕ್ಕಿದೆ ಎಕ್ಸ್ಕ್ಯೂಸ್ ಮೀ.
ಅದು ಹೆಂಗೆ ಅಂತಂದರೆ ನಮ್ಮ ಪ್ರೇಮ್ ಸಾರು ಈ ಥರ ಆಲ್ರೆಡಿ ಸಾಂಗ್ಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಕ್ಸ್ಕ್ಯೂಸ್ ಮಿದು. ಇದ್ರ ಮಧ್ಯೆ ಡೈಲಾಗ್ ರೈಟರ್ ಯಾರು ಅಂತ ಹುಡುಕ್ತಾ ಇದ್ದಾಗ ನಮ್ಮ ಈ ಗಡಿಬಿಡಿ ಬ್ರದರ್ಸು ಮತ್ತು ಕಲರ್ಸ್ ಪಿಕ್ಚರಲ್ಲಿ ಕೋ ಡೈರೆಕ್ಟರ್ ಆಗಿದ್ದರು ಲೋಕಿ ಅಂತ ಸತ್ಯನ್ ಲವ್ ಡೈರೆಕ್ಟರ್ ಅವರು ನೋಡಿರು. ಅವರು ಇವ್ರಿಗೂ ಪ್ರೇಮ್ ಅವ್ರಿಗೆ ತುಂಬ ಕ್ಲೋಸ್ ಆವಾಗ. ನೋಡಿರಿ ನಮ್ಮ ಹುಡುಗ ಡೈಲಾಗ್ ಎಲ್ಲ ಚೆನ್ನಾಗಿ ಬರೀತಾನೆ, ಬರ್ಸಂಗಿದ್ರೆ ಬರ್ಸ್ರಿ, ಸಾಂಗೂ ಬರೀತಾನೆ ಅಂತ ಅಂದ್ಬಿಟ್ಟು ಪರಿಚಯ ಮಾಡಿಸ್ಕೊಟ್ರು. ಪರಿಚಯ ಮಾಡಿಸ್ಕೊಟ್ಮೇಲೆ ಸಾಂಗ್ ಈಗ ಆಲ್ರೆಡಿ ನಾಗೇಂದ್ರ ಪ್ರಸಾದ್ ಬರೀತಾವ್ರೆ, ಡೈಲಾಗ್ ನೀವು ಬರೀತೀಯಾ ಅಂತಂದರು. ಓಕೆ ಸರ್ ಅಂತಂದೆ. ಅಲ್ಲಿಂದ ಶುರುವಾಯಿತು ಜರ್ನಿ. ಎಕ್ಸ್ಕ್ಯೂಸ್ ಮೀ ಆದಮೇಲೆ ಎಕ್ಸ್ಕ್ಯೂಸ್ ಮೀ ಒಂದು ಹಂತಕ್ಕೆ ನನಗೆ ಹೆಸರು ತಂದು ಕೊಡ್ತು. ನೆಕ್ಸ್ಟು ಫುಲ್ಲು ಪ್ರಮಾಣದಲ್ಲಿ ಹೆಸರು ತಂದು ಕೊಟ್ಟಿದ್ದೆ, ಒಬ್ಬ ರೈಟ್ರಾಗಿ ಗುರುತಿಸಿದ್ದು. ಆವಾಗ ನನಗೆ ತುಂಬ ಖುಷಿ ಆಯಿತು. ಏನು ಅಂತಂದರೆ ಸ್ಕ್ರೀನ್ ಮೇಲೆ ಮಿಂಚಿ ಹೆಸರು ಮಾಡೋದು ಬೇರೆ, ಆದರೆ ಟೆಕ್ನಿಷಿಯನ್ ಆಗಿ ಹಿಂದೆ ತೆರೆಯಿಂದ ಇದ್ದು ಹೆಸರು ಮಾಡೋದಿದೆಯಲ್ಲ, ಕಂಡುಹಿಡಿತಾರಲ್ಲ, ಅದೇ ನನಗೆ ಖುಷಿ ಆಗಿದ್ದು. ಅದೇ ನನಗೆ ₹1 ಆಸ್ತಿ ಥರ. ಬರವಣಿಗೆ ಜೊತೆಗೆ ನಿರ್ದೇಶನ ಮಾಡಿದ್ದೀರಾ, ಅದ್ರ ಜೊತೆ ನಟನೆಯಲ್ಲೂ ಕೂಡ ನೀವು ಅಂದರೆ ಜನರು ಗುರುತಿಸುವಂಥ ಒಂದು ವ್ಯಕ್ತಿ ಆಗಿದ್ದೀರಾ. ಅನೇಕ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಮಿಂಚಿದ್ದಾರೆ. ಅದರಲ್ಲೂ ಕೂಡ ನಾವು ನೋಡಿದಂಗೆ ನವಗ್ರಹ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ಹೇಗೆ? ಅವಕಾಶ ಸಿಕ್ಕಿದ್ದು ಹೇಗೆ ಅಂದರೆ, ನಾನು ದರ್ಶನ್ ಸಾರ್ದು ಅರ್ಜುನ್ ಸಿನಿಮಾ ಡೈಲಾಗ್ ನಾನೇ ಬರೆದಿದ್ದು. ಆ ಟೈಮಲ್ಲಿ ದಿನಕರ್ ದೂಗುದೀಪ ಅವರು ಮತ್ತು ನನ್ನ ನೋಡ್ತಾಯಿದ್ರು. ಮತ್ತು ಜೋಗಿ ರೈಟ್ರು ಅಂತ ಬೇರೆ ಗೊತ್ತಿತ್ತಲ್ಲ, ದರ್ಶನ್ ಅವರು ಮತ್ತು ದರ್ಶನ್ ಸಾರ್ ಹೇಳಿದ್ರಂತೆ ಆ ಕ್ಯಾರೆಕ್ಟರ್ನ, ಅಯ್ಯಪ್ಪನ ಕ್ಯಾರೆಕ್ಟರ್ನ ಇವ್ರ ಕೈಯಲ್ಲಿ ಮಾಡಿಸಿ ಅಂತಂತ. ಅದೇ ಅಂಬಾರಿ ಮಾರೋದು. ಅಂಬಾರಿ ಮಾರೋದು. ಅಂಬಾರಿ ಮಾರೋ ಕ್ಯಾರೆಕ್ಟರ್ನ ಇವ್ರ ಕೈಯಲ್ಲಿ ಮಾಡಿಸಿ ಅಂತಂದಾಗ ಸರಿ ದಿನಕರ್ ದೂಗುದೀಪನೂ ಅವರು ತನಗೆ ಸಪೋರ್ಟ್ ಮಾಡಿ ಆ ಕ್ಯಾರೆಕ್ಟರ್ ಕೊಟ್ಟರು. ಅದು ಇವತ್ತಿಗೂ ಕೂಡ ಇಷ್ಟೇ ಹೆಸರಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಅವಾಗ. ಅದೇ ನೋಡಿ, ಮಾಡಿರೋದು ಚಿಕ್ಕ ಪಾತ್ರ, ಆದರೆ ಅದನ್ನು ಜನ ಗುರುತಿಸುವಂತ ಇದೆಯಲ್ಲ. ಈಗಲೂ ಕೂಡ ನವಗ್ರಹದಕ್ಕೆ ಯಾವುದಾದ್ರೂ ಒಂದು ದೃಶ್ಯಗಳನ್ನ ನೆನೆಸ್ಕೋಬೇಕಾದ್ರೆ ನಿಮ್ಮ ದೃಶ್ಯನೂ ಕೂಡ ಬರುತ್ತೆ. ಸಿನಿಮಾ ರಂಗದಲ್ಲಿ ಗೆಲುವು ಸಿಕ್ಕರೆ ಸಂತಸ. ಹೌದು ಹೌದು. ಒಂದು ಸರಿ ಸೋಲು ಏನಾದರೂ ಸಿಕ್ಕರೆ ಜೀವ ಕಳ್ಕೊಳ್ಳೋಕ್ಕೂ ಏಸೋದಿಲ್ಲ. ಅಂದ್ರೆ ಆತ್ಮಹತ್ಯೆ ಅಂತದ್ದು ಕೂಡ ನೀವು ಕೂಡ ಸಾವಿನ ಮನೆ ಬಾಗಿಲನ್ನ ಬಡಿದ್ಬಿಟ್ಟು ವಾಪಸ್ ಬಂದಿರತಕ್ಕ. ಹೌದು ಹೌದು. ಯಾಕೆ ಅಂಥ ನಿರ್ಧಾರಗಳನ್ನು ತಗೊಳ್ಕೊಳ್ಳೋದು? ಅಂಥ ನಿರ್ಧಾರಗಳು ಅಂತಂದ್ರೆ ಕೆಲವೊಂದು ಸ್ವಯಂಕೃತ ಅಪರಾಧಗಳು ನಮ್ದು ಇರುತ್ತೆ. ಎಲ್ಲದಕ್ಕೂ ಸಾವೇ ಪರಿಹಾರನ? ಸಾವೇ ಪರಿಹಾರ ಅಲ್ಲ, ಇದನ್ನ ತಿಳಿಸ್ಕೊಟ್ಟರು ನಮ್ಮ ಮನೆಯವರು. ಹಂಗೆ ಒಂದಷ್ಟು ಜೋಗಿ ಆದಮೇಲೆ ಒಂದಷ್ಟು ಸಿನಿಮಾ ಕಂಟಿನ್ಯೂಸ್ ಕೆಲಸ ಇತ್ತು. ಅದು ರವಿಚಂದ್ರನ್ ಸಾರ್ದು 3 ಸಿನಿಮಾ 4 ನಾನೇ ಬರೆದೆ. ಒಡ ಹುಟ್ಟಿದವಳು, ನೀಲಕಂಠ, ಯುಗಾದಿ, ಟಾಟಾ ಬಿರ್ಲಾ, ಇದೆಲ್ಲ ಕಂಟಿನ್ಯೂಸ್ ಆಗಿ ಹೋಗ್ತಿತ್ತಲ್ಲ. ಇದ್ರ ಮಧ್ಯದಲ್ಲೇ ಪಟ್ಟ ಅಂತ ಕೆಲಸಗಳು ನಿಂತೋಯ್ತು. ಆವಾಗ ಒಂದು ಸ್ವಲ್ಪ ಬೇರೆ ಬೇರೆ ಥರ ಇದಾಗ್ಬಿಟ್ಟು ಒಂದು ಸ್ವಲ್ಪ ಡಿಪ್ರೆಷನ್ ಥರನೂ ಆಗಿತ್ತು. ಅಷ್ಟೊತ್ತಿಗೆ ಇಷ್ಟಲ್ಲಾಗಲೇ ನನ್ನ ಮದುವೆನೂ ಆಗಿತ್ತಲ್ಲ. ನಮ್ಮ ಮನೆಯವ್ರದ್ದು ನನಗೆ ದೇವ್ರು ಕೊಟ್ಟ ಒಂದು ಭಾಗ್ಯ ಏನು ಅಂತಂದರೆ, ನಮ್ಮ ಮನೆಯವ್ರ ಸಪೋರ್ಟ್ ಫುಲ್. ನಮ್ಮ ಮನೆಯವ್ರು ಹೇಳಿದ್ದ ಆವಾಗ ನಾವು ಸೂಸೈಡ್ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ವು. ಆವಾಗ ಅವ್ರು ಒಂದೇ ಮಾತು ಹೇಳಿದ್ರು, ಹುಟ್ಟಿದ್ದಂಗೆ ಸಾವಿನ ಕ್ಯೂರಲ್ಲಿ ನಿಂತ್ಕೊಂಡೇ ಇರ್ತೀವಿ, ಯಾವಾಗ ಬರ್ತದೆ ಸಾವು, ಯಾವಾಗ ಬರುತ್ತೆ ಅಂತ. ಅದಂತೂ ಕನ್ಫರ್ಮ್ ಅಲ್ವಾ? ಆ ಥರ ನಾವು ಸಾವಿಗೋಸ್ಕರ ಕಾಯೋ ನಾವು ಒಂದೇ ಒಂದು ಅವಕಾಶಕ್ಕೋಸ್ಕರ ಕಾಯೋಕ್ಕಾಗಲ್ವ ಅಂತ ಮನಸ್ಸು ಪರಿವರ್ತನೆ ಆದಮೇಲೆ ನಾನು ಈ ಥರ ಪರಿವರ್ತನೆ ಮಾಡಿದ್ದೆ ನಮ್ಮ ಮಿಸ್ಸಸ್ಸು. ಅಲ್ಲಿಂದ ಹೌದಲ್ವಾ, ಕರೆಕ್ಟು, ಸರಿ ನಾವು ಹೋರಾಡೋಣ ಅಂತಂದ್ಬಿಟ್ಟು ಮತ್ತೆ ಶುರು ಮಾಡಿದೆ. ಆಗ ಮತ್ತೆ ಶುರುವಾಗಿದ್ದೆ. ಅದು ಮಿಸ್ಟರ್ ಮೊಮ್ಮಗ ಅಂತ ಸಿನಿಮಾ ಸಿಕ್ತು, ಡೈಲಾಗು, ಅದಕ್ಕೂ ನಾನೇ ಡೈಲಾಗು ಸಾಂಗು. ಆಮೇಲೆ ನೆಕ್ಸ್ಟು ಅದಾಗ್ತಿದ್ದಂಗೆ ಮತ್ತೆ ಪ್ರೇಮ್ ಸಾರ್ಗೂ ಕರೆದ್ರು, ವಿಲನ್ ಸಿನಿಮಾಗೆ ಡೈಲಾಗ್ ಬರೆದೆ. ಕನ್ನಡ ಚಿತ್ರರಂಗದಲ್ಲಿ ಮಳವಳ್ಳಿ ಸಾಯಿ ಕೃಷ್ಣ ಅಂತ ಹೇಳಿದ್ರೆ ನಿಮ್ಮದೇ ಆದಂಥ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದೀವಿ ಬರವಣಿಗೆ ಮೂಲಕ. ಯಾಕಂತ ಹೇಳಿದ್ರೆ ಯಾವುದೇ ಸಿನಿಮಾಗಳು ನೋಡಬೇಕಾದ್ರೆ ಆ ಡೈಲಾಗ್ಗಳು ಯಾವ್ದಾದ್ರು ಕೇಳಿಸ್ಕೊಂಡ್ರೆ ಇತ್ತೀಚೆಗೆ ಯಾರಪ್ಪ ಆ ಡೈಲಾಗ್ ಬರ್ದಿರೋರು ಎನ್ನುವಂಥದ್ದು ತೆರೆ ಮೇಲಲ್ಲ ತೆರೆ ಹಿಂದೆ ಹುಡ್ಕಕ್ಕೆ ಶುರು ಮಾಡ್ತಾರೆ. ಹೌದು ಹೌದು ಹೌದು. ನಿಮ್ಮಂಥ ಒಂದು ಬರವಣಿಗೆ ನೀವು ಕೆಲಸ ಮಾಡಿರ್ತಕ್ಕಂಥದ್ದು ಕೆ ಕಲ್ಯಾಣ್ ಅವ್ರ ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರ ಜೊತೆ ಕೆಲಸ ಮಾಡಿದ್ದ ಅನುಭವ ಹೇಗಿತ್ತು? ಅನುಭವ ತುಂಬಾ ಚೆನ್ನಾಗಿತ್ತು ಸರ್ ಅವ್ರದ್ದು. ಆಗ ನಾನು ಏನು ಅಂತಂದರೆ, ಒಂದು ಮೊದಲೇ ಏನು ಅಂತಂದರೆ ತೆರೆ ಮೇಲೆ ಬಂದುಬಿಡ್ಬೇಕು ಅನ್ನೋ ಒಂದು ಭ್ರಮೇಲಿತ್ತಲ್ಲ. ಅದಕ್ಕಿಂತ ಮುಖ್ಯ ನಾನು ಶೂಟಿಂಗ್ ಸ್ಪಾಟ್ಗಳಿಗೆ ಹೋದಾಗ ಯಾರು ಏನೇನು ಮಾಡ್ತಾರೆ ಅದನ್ನೆಲ್ಲ ನೋಡಬೇಕು, ತಿಳ್ಕೊಬೇಕು ಅನ್ನೋ ಆಸೆ ಇತ್ತು. ಈಗ ಇವ್ರದ್ದು ಕಲ್ಯಾಣ್ ಅವ್ರ ಹತ್ರ ಇದ್ದರೆ ಏನಾಗುತ್ತೆ, ಬರೀ ಸಾಹಿತ್ಯ ಬರ್ಕೊಂಡು ಒಂದು 4 ಗೋಡೆ ಮಧ್ಯನೇ ಇರಬೇಕಾಗುತ್ತೆ. ಇದೇ ಸಂಭಾಷಣೆ ಬರೆದ್ರೆ ಏನು ಅಂತಂದರೆ ಟೋಟಲ್ ಅಸಿಸ್ಟೆಂಟ್ ಆಗಾರು ಇದ್ದರೆ ಶೂಟಿಂಗ್ ಸ್ಪಾಟ್ಗೆಲ್ಲ ಹೋಗಿ ನಾವು ಅದನ್ನು ಕೊಡ್ಬೋದು, ಹೀರೋಗಳಿಗೆ ಇವ್ರಿಗೂ ಯಾರಿಗಾರು ಡೈಲಾಗ್ ಹೇಳ್ತಾ ಹಂಗೆ ಕಂಟಿನ್ಯೂ ಮಾಡ್ಬೋದು ಅನ್ನೋದು ಒಂದು ಆಸೆ ಇತ್ತು. ನಾನು ನಾಗೇಂದ್ರ ಪ್ರಸಾದ್ ಅವ್ರ ಜೊತೆ ಸೇರಿದ ತಕ್ಷಣ ಅವ್ರಿಗೆ ಮಂಜುನಾಥ ಸಿಕ್ತು. ಮಂಜುನಾಥ ಅದಾದಮೇಲೆ ಚಿತ್ರ ಇದೆಲ್ಲ ನಾನು ಏನು ಅಂತಂದ್ರೆ ಅವ್ರು ಏನು ಹೇಳ್ತಾಯಿದ್ರು ಅದನ್ನೆಲ್ಲ ನೀಟಾಗಿ ಕಾಪಿ ಮಾಡ್ಕೊತಿದ್ದೆ. ಅಕಸ್ಮಾತ್ ಇವ್ರು ಏನಾದ್ರು ಶೂಟಿಂಗ್ ಸ್ಪಾಟ್ಗೆ ಹೋಗೋಕ್ಕೆ ಇದಾಯಿತು ಅಂತಂದರೆ ಇವ್ರು ನನ್ನೇ ಕಳಿಸ್ಬಿಡ್ತಾಯಿದ್ರು. ಯಾರು? ನಾಗೇಂದ್ರ ಪ್ರಸಾದ್ ಅವರು. ಅದು ಖುಷಿ ಅಲ್ವ ಸರ್, ಆಗ ಆರ್ಟಿಸ್ಟ್ಗಳು ನೋಡೋದು ಮತ್ತು ಅವ್ರಿಗೆಲ್ಲ ಡೈಲಾಗು ಆ ಮಾಡ್ಲೇಷನಲ್ಲಿ ರೀಡಿಂಗ್ ಕೊಡೋದು ತುಂಬಾ ಖುಷಿ ಆಯ್ತಲ್ವ. ಈ ಥರ ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿ ಬೆಳೆಸೋರು ನಮ್ಮ ನಾಗೇಂದ್ರ ಪ್ರಸಾದ್ ಅವರು. ಯಾವುದೇ ಒಬ್ಬ ಡೈಲಾಗ್ ರೈಟರು ತಾನು ಬರೆದಂಥ ಡೈಲಾಗನ್ನು ತಾನೇ ಹೇಳೋದಾದರೆ ಎಷ್ಟು ಖುಷಿ. ಹೌದು ಹೌದು. ಯಾವುದಾದ್ರೂ ನಿಮಗೆ ಅತಿ ಹೆಚ್ಚು ಇಷ್ಟ ಅಥವಾ ಕಾಡುವಂಥ ಡೈಲಾಗ್ ಯಾವ್ದಾದ್ರು ಹೇಳ್ಬೋದಾ?
ನೀವು ಬರ್ದಿರೋದು ತುಂಬ ಅಂದರೆ ಎಲ್ಲವೂ ಚೆನ್ನಾಗಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಂದರೆ ಕೆಲವೊಂದು ಕಾಡುತ್ತೆ ಡೈಲಾಗ್ಗಳು. ಯಾವ್ದು ಹೇಳಿ ಸರ್, ಯಾವುದಾದ್ರು ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಯಾವ ಡೈಲಾಗ್ ಅದು ಜೋಗಿ, ಹೇಳಿ. ಆಮೇಲೆ ಜೋಗಿ, ಆಮೇಲೆ ನನಗೆ ತುಂಬ ಖುಷಿ ಕೊಟ್ಟಿದ್ದು ಏನು ಅಂತಂದರೆ ಎಕ್ಸ್ಕ್ಯೂಸ್ ಮೇಲೆ ಒಂದು ಡೈಲಾಗ್ ಬರೆದಿದ್ದೆ ಲಾಸ್ಟಲ್ಲಿ. ಆಪ್ರೇಷನ್ ಮಾಡಿ ಹೃದಯ ಚೇಂಜ್ ಮಾಡ್ಬೋದು, ಆದರೆ ಹೃದಯದಲ್ಲಿರೋ ಪ್ರೀತಿನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದನ್ನ ಡೈಲಾಗ್. ಸರ್, ಉತ್ತರ ಕರ್ನಾಟಕದಿಂದ ಒಬ್ರು ಫೋನ್ ಮಾಡಿ ನನ್ನ ನಂಬರ್ ಆಗ್ತಾನೆ, ಒಂದು ರಿಲಯನ್ಸ್ ನಂಬರ್ ತಗೊಂಡಿದ್ದೆ, ಅದಕ್ಕೆ ಫೋನ್ ಮಾಡಿ ಸರ್ ಎಷ್ಟು ಅದ್ಭುತವಾಗಿದೆ ಸರ್ ಡೈಲಾಗು ಅಂತಂದ್ಬಿಟ್ಟು ಹೇಳಿದ್ರು. ಆವಾಗ ತುಂಬಾ ಖುಷಿ ಆಯ್ತು ನನಗೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರಾ ಅಂತಂತ. ಯಾವಾಗ ನನಗೆ ಎಕ್ಸ್ಕ್ಯೂಸ್ ಮೇಲೆ ಏನು ಅನ್ನಿಸ್ತು ಅಂತಂದರೆ, ಟೋಟಲ್ ನಾನೆಲ್ಲ ಒಂದು ಕಡೆ ಅಂದ್ಕೊಂಡಿದ್ದೆ ಈ ಥರ ಇಟ್ಟಾಗ್ಬೋದು ಈ ಡೈಲಾಗು ಅಂತ ಅಂದ್ಬಿಟ್ಟು ನಾನು ಅಂದ್ಕೊಂಡಿದ್ದು. ಆದರೆ ಆಡಿಯನ್ಸ್ ನೋಡೋ ರೀತಿಯೇ ಬೇರೆ. ಅಂದರೆ ಅವ್ರು ಯಾವುದೋ ಒಂದು ಜಾಗದಲ್ಲಿ ಖುಷಿ ಆಗಬೇಕು, ಇದ್ರ ಜಾಗದಲ್ಲಿ ಆ ಥರ ತಿಳ್ಕೊಂಡೆ. ಜೋಗಿಲೂ ಅಷ್ಟೇ. ಜೋಗಿಲಿ ಕೂಡ ಏನಾಯಿತು ಅಂತಂದರೆ, ಫಸ್ಟು ನಾವು ಮಾಮೂಲಿ ಜನರಲ್ ಕನ್ನಡನೇ ಬರೆದಿದ್ವು. ಆಮೇಲೆ ಇವರು ಜೋಗಿ ಬಂದು ಮಾದೇಶನ ಬೆಟ್ಟದ ಪ್ರಾಂತ್ಯದಿಂದ ಬಂದಿರತಕ್ಕಂಥವನಾದ್ದರಿಂದ ಮಿಕ್ತವರೆಲ್ಲ ಇಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ಅವರೆಲ್ಲ ಟೋಟಲ್ಲು ಬೇರೆ ಜನರಲ್ ಕನ್ನಡ ಮಾತಾಡಲಿ, ನಮ್ಮ ಜೋಗಿ ಮಾತ್ರ ಇದು ಚಾಮರಾಜನಗರದ ಭಾಷೆನೇ ಮಾತಾಡಬೇಕು ಅಂತ ಅಂದ್ಬಿಟ್ಟು ಫಿಕ್ಸ್ ಹಾಕ್ಕೊಟ್ಟಿದ್ದು. ಇದಕ್ಕೆ ಬುನಾದಿ ಹಾಕ್ಕೊಟ್ಟವರು ನಮ್ಮ ವರದಪ್ಪಣ್ಣವರು. ಕತೆ ಫಸ್ಟಲ್ಲಿ ಹೇಳ್ದಾಗ ಅವ್ರಿಗೆ ವರದಪ್ಪಣ್ಣವ್ರು ಕೇಳ್ತಿದ್ದಂಗೆ, ನೀವೆಲ್ಲ ಚೆನ್ನಾಗಿ ಮಾಡ್ತೀರಿ ಕತೆನ, ಆದರೆ ನೀವು ಹಳ್ಳಿಯಿಂದ ಸಿಟಿಗೆ ಬಂದ ತಕ್ಷಣ ಟೋಟಲ್ ಸಿಟಿ ಹುಡುಗರು ಮಾಡಿಬಿಡ್ತೀರಿ. ಅವರು ಒಂದೇ ಮಾತು ಹೇಳಿದ್ರು, ಬಟ್ಟೆಗಳ ಬದಲಾದರೂ ಭಾವನೆಗಳ ಬದಲಾಗಬಾರ್ದು ಅಂತ ಅನ್ನೋದನ್ನ ಹೇಳ್ಕೊಟ್ರು. ಆಮೇಲೆ ಸೆಕೆಂಡ್ ವರ್ಷನೂ ಕೂಡ ಆಮೇಲೆ ಚಾಮರಾಜನಗರದ ಭಾಷೆಗೆ ಎಲ್ಲ ಕನ್ವರ್ಷನ್ ಮಾಡಿದ್ದದು. ಅದರಲ್ಲಿ ಒಂದು ಡೈಲಾಗ್ ರಮೇಶ್ ಭಟ್ಗೆ ತುಂಬ ನನಗೆ ಶೂಟಿಂಗ್ ಸ್ಪಾಟಲ್ಲೂ ಹೇಳಿದ್ರು, 4ನೇ ಕ್ಲಾಸ್ ಓದೋನಿಗೂ ಅದೇ ಸಾವು, 400ನೇ ಕ್ಲಾಸ್ ಓದೋನಿಗೂ ಅದೇ ಸಾವು, ಏನೇ ಗೆದ್ದರೂ ಸಾವನೊಂದು ಗೆಲ್ಲಕ್ಕಾಗಲಿಲ್ಲ ಓಡ ಅಂತಂದ್ಬಿಟ್ಟು ಇದೆಯಲ್ಲ ಆ ಥರದ್ದು. ಅದೇ ಭಾಷೆ ಸೊಗಡು. ಡೈಲಾಗ್ ರೈಟರ್ ಆದಂಥವ್ರು ಕೇವಲ ಮನರಂಜನೆಗೆ ಅಥವಾ ಸಿನಿಮಾಗೆ ಮಾತ್ರ ಕೆಲಸ ಮಾಡುವಂಥದ್ದಲ್ಲ, ಅದ್ರ ಮೂಲಕ ಒಂದು ಸಂದೇಶವನ್ನು ಕೊಡಬೇಕು. ಹೌದು. ಅದರಲ್ಲಿ ಶಿವಣ್ಣ ಅವ್ರ ಮನೇಲಿ ಹೇಳ್ತಾರೆ, ಒಂದು ಡೈಲಾಗ್ ಹೇಳ್ತಾರೆ, ಸಾಯ್ತೀವಿ ಅಂತ ಗೊತ್ತಿದ್ದು ಸ್ಮಶಾನದಲ್ಲೇ ಮನೆ ಮಾಡ್ಕೊಂಡೇವೆ ಅಂತ ಅಂದ್ಬಿಟ್ಟು ಹಿಂಗೆ ಹೇಳ್ತಾರೆ. ಈ ಥರದ್ದು ಎಲ್ಲ ನೀವೇ ಬರ್ತೀರ? ಹೌದು. ಹಿಂಗೆ ಸರ್ ಈ ಆಲೋಚನೆಗಳೆಲ್ಲ ನಿಮ್ಮದು? ಅಂದರೆ ಆ ಟೈಮ್ಗೆ ಆ ಸರಸ್ವತಿ ತಾಯಿ ಕೊಡ್ತಾಳೆ. ಅಂದರೆ ಆ ಸಿಚುಯೇಷನ್ಗೆ ಏನು ಬೇಕು, ಇದು ಬೇಕಾಗ್ಬೋದು ಅಂತ ಕೇಳಿದಾಗ ಅದನ್ನು ತಗೊಳ್ಳೋದಿದೆಯಲ್ಲ, ಅದು ಡೈರೆಕ್ಟ್ರಿಗೆ ಬಿಟ್ಟಿದ್ದು. ಡೈರೆಕ್ಟ್ರು ಸೂಪರಾಗಿದೆ, ಇದನ್ನೇ ಆಗ್ತೀನಿ ಅಂತ ಅಂದ್ಬಿಟ್ಟು ಪ್ರೇಮ್ ಸಾರು ಅದನ್ನೆಲ್ಲ ತಗೊಂಡು ಅವರು ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಒಬ್ಬ ಜೋಗಿ ರೈಟ್ರಾಗಿ ನಾನು ಗುರುತಿಸೋಕ್ಕೆ ಸಾಧ್ಯ ಆಯಿತು. ಇಲ್ಲಿವರೆಗೂ ಜೋಗಿ ಹೆಸರು ಹೇಳ್ಕೊಂಡು ಅನ್ನ ತಿಂತಾಯಿದ್ದೀನಿ. ಈಗಲೂ ಕೂಡ ಜೋಗಿನ? ಹೌದು. ಇದ್ರ ಜೊತೆಗೆ ಸರ್, ಕನ್ನಡ ಚಿತ್ರರಂಗದ ಇವತ್ತಿನ ಪರಿಸ್ಥಿತಿಗಳು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ಲ ಎನ್ನುವಂಥದ್ದು ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಒಗ್ಗಟ್ಟು ಇದೆ, ಆದರೆ ಒಳಗಡೆನೇ ಒಗ್ಗಟ್ಟು ಪ್ರೀತಿ ತೋರಿಸ್ಕೊಂತವ್ರೆ. ಆದರೆ ಒಗ್ಗಟ್ಟನ್ನ ತೋರಿಸ್ಕೊಬೇಕು ಹೆಂಗೆ ಅನ್ನೋದು ನನಗೂ ಅಷ್ಟು ಒಂದು ಒಗ್ಗಟ್ಟಿನ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. ಆದರೂ ಕೂಡ ಪರಿಸ್ಥಿತಿಗಳನ್ನ ಒಂದು ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ ಹೆಂಗೆ ಅಂದರೆ, ಈಗ ನೀವು ಯಾವ್ದಾದ್ರು ತಿಂಗಳಾನ್ಗಟ್ಟಲೆ ಶೂಟಿಂಗ್ ಹೋಗ್ಬಿಡ್ತೀರಿ ಯಾವುದೋ ಬೇರೆ ಊರಿಗೆ. ಆಗ ನಿಮ್ಮ ಮನೆಯವ್ರು ಏನು ಅಂತಂದರೆ, ಅವ್ರಿದ್ದಾರೆ ಅಲ್ಲ ಬರ್ತಾರಲ್ಲ, ಒಂದು ತಿಂಗಳಾದ್ಮೇಲೆ ಬರ್ತಾರೆ ಅನ್ನೋ ಒಂದು ಧೈರ್ಯ ಇರುತ್ತೆ ನೋಡಿ. ಆ ಧೈರ್ಯ ಯಾವಾಗಿತ್ತು ಅಂತಂದರೆ ರಾಜ್ಕುಮಾರ್ ಅವರಿದ್ದಾಗ, ವಿಷ್ಣುವರ್ಧನ್ ಅವರಿದ್ದಾಗ, ಪಾರ್ವತಮ್ಮ ಅವರಿದ್ದಾಗ, ಅಂಬರೀಷ್ ಅಣ್ಣ ಅವರಿದ್ದಾಗ ಅಲ್ವಾ. ಏನೇ ಚಲನಚಿತ್ರರಂಗದಲ್ಲಿ ಕನ್ನಡ ಚಲನಚಿತ್ರರಂಗದಲ್ಲಿ ಏನೇ ಒಂದು ತೊಂದರೆ ಆದರೂ ನಮಗೆ ಅಂತ ಒಬ್ರು ಕಾಯಕ ಅವರಪ್ಪ ಅನ್ನೋದೊಂದು ಧೈರ್ಯ ಇತ್ತು. ಈಗ ಅದಿಲ್ಲ ಅಷ್ಟೇ. ಬೇಕು ಅಂತ ಚಿತ್ರರಂಗಕ್ಕೆ ಆ ರೀತಿ ಒಬ್ಬ ಲೀಡರ್ ಬೇಕು. ಅಂಬರೀಷ್ ಅವರು ಹೋದ ನಂತರ ಹೌದು ಎಲ್ಲೋ ಒಂದು ಕಡೆ ಖಾಲಿ ಎಲ್ರಿಗೂ ಕಾಡ್ತಾ ಇದೆ. ಇತ್ತೀಚಿನ ನಟರುಗಳು ವರ್ಷಕ್ಕೆ ಒಂದು ಸಿನಿಮಾ, 2 ವರ್ಷಕ್ಕೊಂದು ಸಿನಿಮಾ, ಅಥವಾ 3-4 ವರ್ಷಕ್ಕೊಂದು ಸಿನಿಮಾ ತೆಗಿಯುವಂಥ ನಟರು ಕೂಡ ಕನ್ನಡ ಚಿತ್ರರಂಗದಲ್ಲಿ. ವರ್ಷಕ್ಕೊಂದು ಸಿನಿಮಾ ಮಾಡಿದ್ರು ಖುಷಿ ಪಡ್ಬೋದು ಸರ್. ಎಲ್ಲಿ 2 ವರ್ಷ 3 ವರ್ಷಕ್ಕೊಂದು ಸಿನಿಮಾ ಮಾಡಿದ್ರೆ ಆ್ಯಕ್ಚುಲಿ ಏನು ಗೊತ್ತಾ, ಇವರು ಒಂದೊಂದು ಸಿನಿಮಾ ವರ್ಷಕ್ಕೊಂದು ಸಲ ದೊಡ್ಡ ಹೀರೋಗಳು ಮಾಡೋದ್ರಿಂದ ಸಿಂಗಲ್ ಸ್ಕ್ರೀನ್ಗಳಿಗೂ ಲಾಭ ಇದೆ. ಮತ್ತು ಅಲ್ಲಿ ಒಂದು ಸಿನಿಮಾದಲ್ಲಿ ಎಷ್ಟೆಲ್ಲ ಟೆಕ್ನಿಷಿಯನ್ಸ್ ಬೇಕಾಗುತ್ತೆ, ಲೋಟ ತೊಡೆಯಿಂದ ಹಿಡಿದು ಎಲ್ಲನೂ ಟೋಟಲ್ ಒಂದಷ್ಟು ಜನ ಬೇಕಾಗುತ್ತಲ್ಲ, ಮಿನಿಮಮ್ ಒಂದು 60ರಿಂದ ಒಂದು 70-80 ಸಂಸಾರ ಊಟ ಮಾಡುತ್ತೆ ಸರ್. ಈ ವರ್ಷಕ್ಕೊಂದು ಸಲ ಅವರು ಸಿನಿಮಾಗಳು ಮಾಡಿದ್ರೆ ದೊಡ್ಡ ಹೀರೋಗಳು ಮತ್ತು ಸ್ಟಾರ್ಗಳು, ಈ ಥರ ಟೆಕ್ನಿಷಿಯನ್ಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲಿ ಶಿವಣ್ಣ ಗ್ರೇಟ್. ಯಾಕೆ ಅಂತಂದರೆ ಶಿವಣ್ಣ ಒಬ್ಬರನ್ನೇ ಅಂತ ಅಂದ್ಬಿಟ್ಟು ನಾನು ಸಪ್ರೇಟಾಗಿ ಹೇಳ್ತಾ ಇಲ್ಲ. ಅಂದರೆ ಅವರು ಮಾಡ್ತಾ ಇರೋದು ಅದು ತಮಿಳು, ತೆಲುಗು, ಕನ್ನಡ ಅಂತಂತಲ್ಲ. ಅಂದರೆ ಎಲ್ಲರಿಗೂ ಒಂದು ಕೆಲಸ ಅಂತೂ ಸಿಗುತ್ತಾ. ಈಗ ವರ್ಷಕ್ಕೆ ಮಿನಿಮಮ್ 1-2 ಸಿನಿಮಾನಾದ್ರು ಬರುತ್ತೆ ಶಿವಣ್ಣವ್ರದ್ದು. ಇದರಿಂದ ಎಷ್ಟು ಸಂಸಾರಗಳು ಊಟ ಮಾಡ್ತಿದೆ ಅಲ್ವಾ. ಅಂದರೆ ಅವ್ರ ಧ್ಯೇಯ ಚೆನ್ನಾಗಿದೆ. ಈಗ ನಂದು ಸಿನಿಮಾ ಹಿಟ್ಟು ಫ್ಲಾಪು ಅದು ಬೇರೆ ಕ್ವಶನ್. ಆದರೆ ನಾನು ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಸಂಸಾರಗಳು ಊಟ ಮಾಡುತ್ತಲ್ಲ, ಅದೇ ಅವ್ರಿಗೆ ಖುಷಿ, ನನಗೆ ಖುಷಿ ಕೊಟ್ಟದು. ಆ ಥರದ ಮಾತುಗಳು ಅವ್ರ ಥರ ಧ್ಯೇಯ ಇಟ್ಕೊಂಡು ಅವರು ಸಿನಿಮಾಗಳು ಮಾಡ್ತಾವ್ರೆ. ಅಂದರೆ ಎಲ್ಲ ಹೀರೋಗಳು ಹೇಳೋಷ್ಟು ಇದು ದೊಡ್ಡವನು ಅಲ್ಲ. ನಾನು ಹೇಳ್ತಾ ಇರೋದು ಈ ಥರ ಮಾಡಿದಾಗ ಕೆಲವೊಂದು ಟೆಕ್ನಿಷಿಯನ್ಸ್ಗಳನ್ನ ಟೋಟಲ್ ಟೆಕ್ನಿಷಿಯನ್ಸ್ ಒಂದು 70-80 ಸಂಸಾರ ಆರಾಮಾಗಿ ಊಟ ಮಾಡುತ್ತೆ.
ಈ ಥರ ಪ್ರತಿಯೊಂದು ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಸಿನಿಮಾನಾರು ಮಾಡಿದ್ರೆ, ಮೊದಲೆಲ್ಲ ರಾಜ್ಕುಮಾರ್ ಅವ್ರ ಕಾಲದಲ್ಲಿ 13-12 ಸಿನಿಮಾಗಳು ಬರ್ತಿತ್ತು ಅಂತ ಅದರ ಲೆಕ್ಕ ಹಾಕೊಳ್ಳಿ ಅವಾಗ ಹೆಂಗಿತ್ತು ಅಲ್ವಾ. ಸಹ ನಟರಿಗೂ ಕೂಡ ತುಂಬ ಎಲ್ರಿಗೂ ಕೆಲಸ ಇತ್ತು ಆವಾಗ. ಇದೆಲ್ಲವನ್ನು ಹೊರತುಪಡಿಸಿ ದರ್ಶನ್ ಅವ್ರ ವಿಚಾರಕ್ಕೆ ಬರೋದಾದ್ರೆ ನೀವು ಕೂಡ ಅವ್ರ ಜೊತೆಗೆ ನಟನೆ ಮಾಡಿ ನಿಮಗೂ ಕೂಡ ಒಂದಿಷ್ಟು ಆಪ್ತರು. ದರ್ಶನ್ ಅವ್ರು ಇದ್ದಿದ್ರೆ 2-3 ಸಿನಿಮಾ ತೆಗಿತಾ ಇದ್ರು ವರ್ಷಕ್ಕೆ 100% ಹೇಳಿದಾಗ. ಯಾಕಂದ್ರೆ ನೀವು ಆವಾಗಲೇ ಹೇಳಿದ್ರಲ್ಲ, ವರ್ಷಕ್ಕೆ 2-3 ಸಿನಿಮಾ ತೆಗೆದ್ರೆ ಟೆಕ್ನಿಷಿಯನ್ಸ್ಗಳು ಅವ್ರ ಸಂಸಾರಗಳೆಲ್ಲ. ಅದರಲ್ಲೂ ಕೂಡ ದರ್ಶನ್ ಅವ್ರಿಗೂ ತುಂಬ ಅಧ್ಯಯ ಇದೆ. ತುಂಬ ಏನು ಅಂತಂದರೆ ಅವರು ಯೂನಿಟ್ ಮಾಡಿದ್ದೇ ಅದಕ್ಕೋಸ್ಕರ. ಆಮೇಲೆ ಕನ್ನಡ ಸಿನಿಮಾ ರಂಗದ ಬಗ್ಗೆ ಅಪಾರ ಒಲವಿದೆ ದರ್ಶನ್ ಅವ್ರಿಗೆ. ಅಂದರೆ ಎಲ್ರಿಗೂ ಇದೆ, ಬೇರೆಯವ್ರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ಟು ತುಂಬಾ ಒಲವಿತ್ತು ಅವ್ರಿಗೆ. ಏನು ಅಂತಂದರೆ ಅವರು ವರ್ಷಕ್ಕೊಂದೋ ಎರಡೋ ಮಾಡ್ತಾಯಿದ್ದು ಇದೇ ಉದ್ದೇಶಕ್ಕೋಸ್ಕರ. ನನಗೆ ಯಾವ ಒಂದು ಸಿನಿಮಾ ಮಾಡಿ ಬಂದರೂ ದುಡ್ಡು ಬಂದೇ ಬರುತ್ತೆ. ಆದರೆ ನನ್ನ ಸಿನಿಮಾ ರಂಗನೇ ನಂಬ್ಕೊಂಡು ಬಂದಿರತಕ್ಕಂಥ ಒಂದಷ್ಟು ಟೆಕ್ನಿಷಿಯನ್ಗಳಾಗಲಿ, ಲೈಟ್ ಬಾಯ್ಗಳಾಗಲಿ, ಲೋಟ ತೊಳೆಯೋ ಬಾಯ್ಗಳಾಗಲಿ, ಅವ್ರಿಗೆಲ್ಲ ಸಂಸಾರ ಸಾಗುತ್ತಲ್ಲ ಅನ್ನೋದೊಂದು ಧ್ಯೇಯ ಇತ್ತು ಅವ್ರಿಗೂ. ಅದೇ ಧ್ಯೇಯನ ಶಿವಣ್ಣ ಅವರು ಮಾಡ್ತಾವ್ರೆ. ಅದಕ್ಕೆ ಖುಷಿ ಆಗ್ತಾಯಿದೆ ಅಷ್ಟೇ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಬ್ಬ ನಟನನ್ನು ನಾವು ಮಿಸ್ ಮಾಡ್ಕೋತೀವಿ, ಪುನೀತ್ ರಾಜ್ಕುಮಾರ್ ಅವರು. ಹಾಂ ಸರ್. ಅವ್ರ ಜೊತೆಗೂ ನೀವು ಕೆಲಸ ಮಾಡಿದ್ದೀರಾ, ಹೌದು, ಸಿನಿಮಾಗಳಿಗೂ ಬರ್ದಿದ್ದೀರಾ. ಬಿಂದಾಸು ಸಿನಿಮಾಗೆ ಡೈಲಾಗ್ ಬರೆದೆ, ರಾಜು ಸಿನಿಮಾದಲ್ಲಿ ವಿಲೇಜ್ ಫ್ರೆಂಡ್ ಆಗಿ ಕ್ಯಾರೆಕ್ಟರ್ ಮಾಡಿದೆ. ಹೆಂಗಿತ್ತು ಸರ್? ಅಯ್ಯೋ ಸಾರ್, ನಿಜವಾಗ್ಲೂ ಪುನೀತ್ ರಾಜ್ಕುಮಾರ್ ಜೊತೆ ಕೆಲಸ ಮಾಡೋದೇ ಒಂದು ಸಾರ್. ಅವ್ರು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ಗಳಿಸ್ಕೊಂಡವ್ರು ಸರ್. ಅಂಥವ್ರ ಪಕ್ಕ ನಾವು ನಿಂತು ಕ್ಯಾರೆಕ್ಟರ್ ಮಾಡ್ತಿದ್ದೀವಿ ಅಂತಂದರೆ ನಮ್ಗೆ ಹೆಂಗಿರಬೇಕು. ಆದರೆ ಅವರೆಲ್ಲ ಅದನ್ನೆಲ್ಲ ತೋರಿಸ್ಕೊಂಡಿಲ್ಲ ಸರ್. ಒಂದು ಚೂರು ಅಹಂಕಾರ ದುರಹಂಕಾರ ಅನ್ನೋದಾಗಲಿ ಇಲ್ಲವೇ ಇಲ್ಲ. ಒಂಥರ ಪರಮಾತ್ಮನೇ ಅವರು ಆ್ಯಕ್ಚುಲಿ. ಯಾವಾಗ ಅಲ್ಲಿ ರಾಜ್ ಪಿಕ್ಚರ್ಲಿ ಕ್ಯಾರೆಕ್ಟರ್ ಮಾಡುವಾಗ ಜೊತೆಲಿ ನಿಂತ್ಕೊಂಡಾಗ ನಾನು ಹೇಳಿದೆ, ಅಣ್ಣ ನೀವು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು, ನಾವು ನಿಮ್ಮ ಜೊತೇಲಿ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀವಿ, ಜೊತೇಲಿ ನಿಂತ್ಕೊಳ್ಳೋಕ್ಕೂ ಇದಾಗ್ತಿದ್ದೇನೆ, ಏಯ್ ಬಾರಯ್ಯ ಅವೆಲ್ಲ ಏನಿಲ್ಲ ಅಂದರೆ ಅವ್ರು ಟೋಟಲ್ ಅವ್ರ ಕಂಫರ್ಟಿಗೆ ತಗೊಳ್ಳೋರು. ನಮ್ಮನ್ನ ಕಂಫರ್ಟ್ ಝೋನಿಗೆ ತಗೊಂಬಂದು ನಮ್ಮ ಕೈಲಿ ಕ್ಯಾರೆಕ್ಟರ್ ಮಾಡಿಸೋರು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ಡೈಲಾಗ್ ಬರ್ದಿದ್ದು ಫೇವ್ರೆಟ್ ಡೈಲಾಗ್ ಯಾವುದು? ನೋ ಬಿ ಪಿ ಬಿ ಹ್ಯಾಪಿ. ಅದು ನಿಮ್ದು ಈಗಲೂ ಕೆಲವೊಂದು ಫ್ರೆಂಡ್ಸ್ಗಳು ಕೂತಾಗ ಮಾತಾಡಿ ತಲೆ ಕೆಡಿಸ್ಕೊಡು ಬಾರ, ಆ ರೀತಿ. ಪ್ರೀತಿನ ಬಿಟ್ಟು ಪ್ರೇಮನ ಇರೋಕ್ಕಾಗಲ್ಲ, ಪ್ರೇಮ ಬಿಟ್ಟು ಪ್ರೀತಿ ಇರೋಕ್ಕಾಗಲ್ಲ, ಪ್ರೀತಿ ಪ್ರೇಮ ಎರಡು ಒಂದೇ ಅನ್ನೋ ಥರ ಅದು ಸಿನಿಮಾದ ಡೈಲಾಗ್ ಇದೆ. ಅವ್ರು ಯಾವತ್ತಾದರೂ ಈ ಡೈಲಾಗ್ ತುಂಬ ಇಷ್ಟ ಆಯಿತು ಇದು ಮಳವಳ್ಳಿ ಅವರೇ ಅಂತ ಹೇಳಿದ್ರೆ, ಜೋಗಿ ರಿಲೀಸ್ ಆಯ್ತಲ್ಲ, ಅಲ್ಲಿ ಅಮ್ಮ ಮಗ ಕುಣಿತಾರಲ್ಲ, ಮಗ ಕುಣಿಯೋವಾಗ ಒಂದು ನನ್ನದೇ ಆದಂಥ ಅನ್ನೋಕ್ಕಿಂತ ನಮ್ಮೂರ ಕಡೆದನ್ನ ಡೈಲಾಗ್ ಬರ್ಸಿ ಇದು ಮಾಡಿದ್ನಲ್ಲ, ಕರಡಿ ಕರೆಸಿ ಕಬ್ಬು ಕರೆಸ್ತೀನಿ ಬಾರೋ, ಆನೆ ಕರೆಸಿ ಕರಡಿ ಕರೆಸಿ ಅಲ್ಸ್ಕೊಡಿಸ್ತೀನಿ ಬಾರೋ, ಆನೆ ಕರೆಸಿ ಕಬ್ಬು ಕೊಡಿಸ್ತೀನಿ ಕರ್ಗಿಳಿದು ಬಾರೋ, ಕರಿಯ ಮಾದೇಶ ಅಂತ ಹಾಕಿದ್ದೆ. ಅದು ತುಂಬ ಖುಷಿ ಪಟ್ಬಿಟ್ರಂತ ಅವರು. ನನಗೆ ಪುನೀತ್ ರಾಜ್ಕುಮಾರ್ ಅವರು ಈ ಥರ ಹೇಳ್ತಾಯಿದ್ರು. ಅದನ್ನು 2-3 ಸಾರಿ ಬೇಕು ಅಂತ ನೋಡಾರಂತೆ ಅದನ್ನ, ಕರಿಯ ಮಾದೇಶ ಅಂತ ಅನ್ನೋದು. ಅರುಂಧತಿ ನಾಗ್ ಅವರ ಭಾಷೆ ಬಳಸೋ ರೀತಿನ ಚಂದ ಇರುತ್ತೆ. ಹಾಂ, ಚಂದ ಇತ್ತು. ಮಾದೇಶ, ಹೌದು, ರಕೂಸ ಹೊಂದ್ಕೊಂಬಿಟ್ರು ನೀಟಾಗಿ. ಡಬ್ಬಿಂಗ್ ಮಾಡೋವಾಗಲೂ ಕೂಡ ಜೊತೆಲೇ ಇಟ್ಕೊಂಡಿದ್ರು ಕೂಡ. ನಾನು ಹಿಂಗೆ ಹೇಳ್ತಾ ಇದ್ದೆ, ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ಬಿಟ್ರು. ನನಗೆ ತುಂಬ ಸುಲಭವಾಗಿದ್ದು ಶಿವಣ್ಣ ಏನಪ್ಪ ಹೆಂಗೆ ಸರ್ ಆ ಭಾಷೆನ ಇವ್ರು ಹೆಂಗೆ ಕಲಿಯೋದು? ಅಂದ್ರೆ ಯಾಕಂತ ಹೇಳಿದ್ರೆ ಒಂದು ಭಾಷೆಯನ್ನ ಬಿಟ್ಟು ಇನ್ನೊಂದು ಭಾಷೆಯನ್ನು ಮಾತನಾಡಬೇಕು ಅಂದಾಗ ಅದೇ ಸೊಗಡನ್ನ ಕಷ್ಟ ಆಗುತ್ತೆ. ಯಾಕಂದ್ರೆ ಎಲ್ಲೋ ಇದು ತಪ್ಪುತ್ತೆ, ನಾಲ್ಗೆ ತಪ್ಪುತ್ತೆ, ಅಭಾಸ ಅನಿಸ್ಬಾರ್ದಲ್ವಾ? ಯಾಕಂದ್ರೆ ಒಂದು ಭಾಷೆಗೆ ಅದರದೇ ಆದಂತ ಸ್ಥಾನಮಾನ ಗೌರವ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ನಮ್ಮಲ್ಲಿ ಭಾಷೆ ಬದಲಾಗ್ತದೆ, ಸೊಗಡು. ಆದ್ರೆ ಆ ಚಾಮರಾಜದ ನಗರದ ಭಾಷೆ ಇದೆಯಲ್ಲ, ಅದು ಅದ್ಭುತ. ಆ ಸೊಗಡು ಕೇಳೋದೇ ಚಂದ. ಅದನ್ನ ಅವರು ಶಿವರಾಜ್ ಕುಮಾರ್ ಅವ್ರು ಹೇಳುವಾಗ ಹೆಂಗಿತ್ತು? ಶಿವರಾಜ್ ಕುಮಾರ್ ಅವ್ರಿಗೆ ಹೇಳುವಾಗ, ಅಣ್ಣ ಟೋಟಲ್ ಇದು ನಗರದ ಭಾಷೆ ಇದೆಯಲ್ಲಣ್ಣ, ಏಯ್ ಓಡ ನಾವು ರಾಜಗಳಿದ್ದಾಗ ನಾವು ಸಿಂಗಾನೂರಿಗೆ ಹೋಗ್ತಾ ಇದ್ದದ್ದು, ಗಾಜ್ನೂರಿಗೆ ಹೋಗ್ತಾ ಇದ್ದದ್ದು, ಅದೆಲ್ಲ ನಮಗೆಲ್ಲ ಮಾತಾಡೋಕ್ಕೆ ಗೊತ್ತು ಅಂತಂತಾರೆ. ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಅವರು ಸುಲಲಿತವಾಗಿ ಮಾತಾಡೋದು. ಯಾಕಂತಂದರೆ ಇವಾಗಲೂ ಕೂಡ ಅಣ್ಣವರು ಕೂಡ ಮನೇಲಿದ್ದರೆ ಇದೇ ಭಾಷೆ ಮಾತಾಡೋದು ಮನೇಲಿ. ಇದಾಕಯ್ಯೋ ಬಯ್ಯೋ ಕುದ್ಕಯ್ಯೋ ಇದಾ ಕೂಡ ಕುಸೆ ಉಂಡಯ್ಯ ಅಂತಂದ್ಬಿಟ್ಟು ಎಲ್ಲ ಹಿಂಗೆ ಕೇಳೋದು. ಇದಕ್ಕೆ ನಾನು ಕೇಳ್ಪಟ್ಟಿದ್ದೆ, ನಾನು ಕೂಡ ಅದೇ ಥರ ಮಾತಾಡ್ತಿದ್ರು ಅಲ್ಲಿ ರಾಜ್ಕುಮಾರ್ ಅವರು ಮನೇಲಿ. ಇತ್ತೀಚೆಗೆ ನೀವು ಹೇಳ್ದಂಗೆ ಡಬಲ್ ಮೀನಿಂಗು ಹಾವಳಿ ಹೆಚ್ಚು. ಅಂದರೆ ಡಬಲ್ ಮೀನಿಂಗ್ ಇದ್ದರೆ ಮಾತ್ರ ಜನ ಇಷ್ಟಪಡ್ತಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಏನಾದರೂ ಒಂದು ಡೈಲಾಗ್ಗಳಿದ್ರೆ ಸಂದೇಶಗಳು ಇರ್ತಾ ಇತ್ತು. ಹೌದು. ನೀವು ಕೂಡ ಸಿನಿಮಾದಲ್ಲಿ ಬರೆದಂಥ ಎಷ್ಟೋ ಡೈಲಾಗ್ಗಳು ಸಂದೇಶ ಆಗಿ ಹೌದು. ಇತ್ತೀಚೆಗೆ ಏನಂತ ಹೇಳಿದ್ರೆ ಯಾವುದೇ ಒಂದು ರಿಯಾಲಿಟಿ ಶೋ ತಗೊಳ್ಳಿ ಅಥವಾ ಸಿನಿಮಾಗಳು ತಗೊಳ್ಳಿ, ಮಿನಿಮಮ್ 2-3 ಡಬಲ್ ಮೀನಿಂಗ್ ಡೈಲಾಗ್ಗಳು ಬರ್ತವೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳಿದ್ದು. ಇಲ್ಲ, ಡಬಲ್ ಮೀನಿಂಗು ಶಾಶ್ವತ ಅಲ್ಲ ಸರ್ ಅದು. ಈಗ ಯಾಕಾಗ ರಾಜ್ಕುಮಾರ್ ಅವ್ರಿಗಾಗಲಿ ಮತ್ತು ವಿಷ್ಣುವರ್ಧನ್ ಸರ್ಗಾಗಲಿ ಅಂಬರೀಷ್ ಅವ್ರಿಗಾಗಲಿ ಡೈಲಾಗ್ಗಳು ಹೆಂಗಿತ್ತು ಕಚ್ಗುಳಿ ಥರ ಇಡ್ತಿತ್ತು ಅಷ್ಟೇ. ಡಬಲ್ ಮೀನಿಂಗ್ ಅನ್ನೋದೇ ಇರ್ತಿರ್ಲಿಲ್ಲ ಅಲ್ಲಿ.
ಈಗೇನು ಅಂತಂದರೆ ಬರ್ತಕ್ಕಂಥ ಆರ್ಟಿಸ್ಟ್ಗಳು ಕೂಡ ಹಂಗೆ ಡಬಲ್ ಮೀನಿಂಗ್ ಕೇಳ್ತಾರೆ. ಆ ರೀಲ್ಸಲ್ಲಿ ಫೇಮಸ್ ಆಗಬೇಕು ಅಂತಾರೆ ಫಸ್ಟು. ಎಲ್ಲರೂ ಕೂಡ ನಮ್ಮ ಡೈಲಾಗ್ಗಳನ್ನ ನೋಡಿ ರಿಲೀಸ್ ಮಾಡಬೇಕು ಅಂತ ಆ ಭ್ರಮೇಲೆ ಬರ್ತಾರೆ. ಅದೊಂದು ಈಗ ಹೊಸಬ್ರು ಅಂತ ಹೇಳಿದ್ರಲ್ಲ ಅದು, ಈಗ ಅದೊಂದು ಫಸ್ಟು ಬಂದ ತಕ್ಷಣ ಸಿನಿಮಾ ಹಿಟ್ ಮಾಡಬೇಕು ಅನ್ನೋದು ಡೈಲಾಗೇ ಬರ್ತಾಯಿಲ್ಲ ಅವ್ರ ಬಾಯಲ್ಲಿ. ಏನಂತಂದ್ರೆ ಸರ್ ಎಲ್ಲರ ಬಾಯಲ್ಲೂ ರೀಲ್ಸಲ್ಲಿ ಮಾತಾಡ್ಬೇಕು ಸರ್, ಆ ಥರ ಇರಬೇಕು ಅಂತಂತಾರೆ. ಡಬಲ್ ಮೀನಿಂಗ್ ಬೇಕು ಅಂತಂತ ನಾನು ಹೇಳೋದು. ಒಳ್ಳೇದಾಗಲಿ, ನಿಮಗಿನ್ನೂ ಹಲವಾರು ಸಿನಿಮಾಗಳಿಗೆ ಡೈಲಾಗ್ ಬರೀರಿ. ಥ್ಯಾಂಕ್ ಯು ಸರ್. ರಂಗದಲ್ಲಿ ನಿಮ್ಮದೇ ಆದಂಥ ಮತ್ತಷ್ಟು ಜಾಗವನ್ನು ಪಡೀರಿ, ಜನರನ್ನು ರಂಜಿಸಿ ಅಂತ ನಾವು ಕೂಡ ಹಾರೈಸ್ತೀವಿ.